ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ನಡೀತಾ ಇರುವಂಥ ಕೋಗಿಲೆ ಲೇಔಟ್ ಅಂತ ಏನು ವಿಚಾರ ನಾವು ಕೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲಿ ಕೆರೆ ಇದ್ದಂಥ ಒಂದು ಜಾಗ ಇತ್ತು ಅಂತ ಹೇಳೋದೊಂದು, ಮತ್ತೆ ಅನಧಿಕೃತವಾಗಿ ಒಂದಷ್ಟು ಜನ ಅಲ್ಲಿ ಬಂದು ಶೆಡ್ ಮತ್ತು ಮನೆಗಳನ್ನ ಕಟ್ಕೊಂಡಿರು ಅಂತೇಳಿ ಅದನ್ನು ಹೊಡೆದಾಕಿದ್ದಾರೆ. ಅನಧಿಕೃತ ಮನೆಗಳಿಗೆ ಕರೆಂಟು ಮತ್ತು ನಲ್ಲಿ ಲೈನ್ಗಳನ್ನ ಯಾರು ಕೊಟ್ಟಿದ್ದು, ಇದ್ರ ಬಗ್ಗೆ ಸಮರ್ಪಕವಾಗಿ ಒಂದಷ್ಟು ಇದನ್ನು ತನಿಖೆ ಆಗಬೇಕಾಗಿದೆ. ಅದು ಒಂದು ಕಡೆ. ಅದು ಎರಡನೇದೇನಂತ ಹೇಳಿದ್ರೆ, ಕಟ್ಟಡಗಳನ್ನ ನಿರ್ಮಾಣ ಮಾಡಿದ ತಕ್ಷಣ ಅವ್ರುಗಳು ಬಂದು ಸ್ಟ್ರೈಕ್ ಕೂರ್ತಾರೆ. ಸ್ಟ್ರೈಕ್ ಕೂತು 2-3 ದಿನದಲ್ಲೇ ನಮ್ಮ ವಸತಿ ಸಚಿವರು ಅವ್ರ ಕಷ್ಟ ನೋಡೋಕ್ಕಾಗ್ದಿರ ಆ ತಕ್ಷಣ ಅವ್ರಿಗೆ ಹೊಸ ಅಪಾರ್ಟ್ಮೆಂಟ್ಗಳನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಕೊಡಿಸ್ತಾರೆ. ಆದರೆ ಇದೇ ರಾಜ್ಯದ ತಲೆತಲಾಂತರದಿಂದ ಭೂಮಿಯನ್ನು ಬಿತ್ಕೊಂಡು ಬರ್ತಾ ಇರೋಂಥ ಒಂದಷ್ಟು ರೈತ ಕುಟುಂಬಗಳಿಗೆ 30 ವರ್ಷ 40 ವರ್ಷ ಆದರೂ ಇನ್ನೂ ಸಾಗುವಳಿ ಪತ್ರ ಕೊಡೋದಕ್ಕೆ ಈ ರಾಜ್ಯ ಸರ್ಕಾರಕ್ಕಾಗಿಲ್ಲ. ವಸತಿ ಸಚಿವರು ಹೇಗೆ ಕನ್ವಿನ್ಸ್ ಮಾಡಿ ಮುಖ್ಯಮಂತ್ರಿಗಳಿಗೆ ಯಾವುದೋ ಬೇರೆ ಊರುಗಳಿಂದ ಬಂದು ಇಲ್ಲಿ ಗುಳ್ಳೆ ಬಂದು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದು ಅಂತವ್ರು ಮನೆ ಹೊಡೆದಾಕಿದ್ದಕ್ಕೆ ಇವರು ಅಷ್ಟು ಚೆನ್ನಾಗಿರೋ ಮನೆ ಕೊಡಿಸ್ಕೊಡೋಕ್ಕೆ ಕನ್ವಿನ್ಸ್ ಮಾಡೋದಾದರೆ, ಈ ರಾಜ್ಯದ ಕೃಷಿ ಸಚಿವರು ಏನು ಮಾಡ್ತಾ ಇದ್ದಾರೆ? 30-40 ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಾ ಇರೋಂಥ ಒಂದು ಭೂಮಿಯ ಸಾಗುವಳಿ ಪತ್ರ ಕೊಡಿಸೋದಕ್ಕೆ ಯಾಕೆ ಕೃಷಿ ಸಚಿವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತಾ ಇಲ್ಲ? ಕಂದಾಯ ಮಂತ್ರಿಗಳು ಯಾಕೆ ಮಾತಾಡ್ತಾ ಇಲ್ಲ? ನೆರೆ ರಾಜ್ಯದ ಕೇರಳದ ಮುಖ್ಯಮಂತ್ರಿ ಒಂದು ಟ್ವೀಟ್ ಮಾಡಿದ ತಕ್ಷಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಷ್ಟು ತ್ವರಿತವಾಗಿ ಅವ್ರಿಗೆ ಮನೆ ಕೊಡುವಂಥದ್ದು ಅವಶ್ಯಕತೆ ಏನಿತ್ತು? ಓಲಿ ತಾವ್ಯಾಕೆ ನಮ್ಮ ರಾಜ್ಯದ ರೈತರಿಗೆ ಸಾಗುವಳಿ ಪತ್ರ ಕೊಡ್ತಾ ಇಲ್ಲ? ಅವರು ಬಂದಿರೋದೇ ಅನಧಿಕೃತ. ಈಗ ಅದ್ರ ಬಗ್ಗೆ ಅವ್ರ ನೈಜತೆ ಬಗ್ಗೆ ಚೆಕ್ ಮಾಡ್ತಾ ಇದ್ದೀವಿ ಅಂತ ಬರೀ ಹೇಳ್ತಿದ್ದೀರಿ ತಾವು. ಮಾಡಿ. ಯಾಕಂತಂದರೆ ಫಸ್ಟ್ 80 ಮನೆ ಅಂದರೆ ಆಮೇಲೆ 145 ಮನೆ ಅಂತ ಹೇಳಿದ್ರೆ ಈಗ ನೋಡಿ 250-300 ಅಪ್ಲಿಕೇಶನ್ ಬಂದಿದೆ ಅಂತ ಮತ್ತೊಂದು ಕಡೆ ಹೇಳ್ತಿದ್ದೀರಿ. ಇದಿಷ್ಟೂ ಸಮರ್ಪಕವಾಗಿ ಏನಾದ್ರು ರಾಜ್ಯ ಸರ್ಕಾರ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ, ಒಂದು ರೈತ ಸಂಘ ಇದರ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ, ಅಥವಾ ಈ ಜನಗಳ ನೈಜತೆ ಬಗ್ಗೆ ಏನಾದ್ರು ವ್ಯತ್ಯಾಸ ಕಂಡು ಬಂದಲ್ಲಿ ಈ ವಿಚಾರವಾಗಿ ಯಾವುದೇ ಸಂಘ ಸಂಸ್ಥೆಗಳು, ಸಂಘಟನೆಗಳು ಅಥವಾ ರಾಜಕೀಯ ಪಕ್ಷಗಳು ನಾಳೆ ದಿನ ಏನಾದ್ರು ಹೋರಾಟ ಮಾಡಿದ್ರೆ ಅದಕ್ಕೆ ನಾವು ಬೆಂಬಲ ಕೂಡ ಸೂಚಿಸಬೇಕಾಗತ್ತೆ. ಈ ರಾಜ್ಯದ ರೈತರ ಬಗ್ಗೆ ಇರಲಿರುವಂಥ ಕಾಳಜಿ ನಿಮಗೆ ಬೇರೆ ರಾಜ್ಯದಿಂದ ಗುಳ್ಳೆ ಎದ್ದು ಬಂದು ಇಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದವ್ರ ಬಗ್ಗೆ ಯಾಕೆ ಬಂತು? ಇದಿಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದಕ್ಕೆ ಈ ರಾಜ್ಯದ ಕೃಷಿ ಸಚಿವರು ಉತ್ತರ ಕೊಡಬೇಕು.